ನಮಸ್ತೆ, ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ಅತಿಯಾದ ಉತ್ಸಾಹದಲ್ಲಿ ನಾನು ಸರ್ಫ್ ಬೋರ್ಡ್ನಿಂದ ಸಮುದ್ರಕ್ಕೆ ಬಿದ್ದಿದ್ದೆ. ಇಂದು ಆ ಪತನವು ನನ್ನ ಜೀವನದಲ್ಲಿ ಎಂತಹ ದೊಡ್ಡ ಭಾವನಾತ್ಮಕ ಬದಲಾವಣೆಯನ್ನು ತಂದಿತು ಎಂಬುದನ್ನು ನೀವು ಕೇಳಲಿದ್ದೀರಿ. ಉಪ್ಪು ಮತ್ತು ಸಿಹಿ ರುಚಿ. ಸ್ವಪ್ನಿಲ್ ತಕ್ಷಣವೇ ಸಮುದ್ರಕ್ಕೆ ಜಿಗಿದು ನನ್ನನ್ನು ಉಳಿಸಿದನು. ಮೊದಲ ಬಾರಿಗೆ ಅವನ ಬಾಹುಬಂಧನದಲ್ಲಿ ನಾನು ಸಮುದ್ರದ ಉಪ್ಪು ನೀರನ್ನು ಮತ್ತು ಒಂದು ವಿಶಿಷ್ಟ ಪ್ರೇಮದ ಸಿಹಿ ಅನುಭೂತಿಯನ್ನು ಏಕಕಾಲದಲ್ಲಿ ಸವಿದೆ. ಅನಗತ್ಯ ಸ್ಪರ್ಧೆ. ಸ್ವಪ್ನಿಲ್ ನೀಡಿದ ಕವರ್ ಅಪ್ ಅನ್ನು ನಾನು ಧರಿಸಿಕೊಂಡೆ. ನನ್ನ ದೃಷ್ಟಿ ಕ್ಯಾಥರಿನ್ ಮೇಲೆ ಬಿತ್ತು. ಅವಳು ನಮ್ಮನ್ನು ಉಳಿಸಿದ ಆ ದೃಶ್ಯವನ್ನು ನೋಡುತ್ತಿದ್ದಳು. ನಾನು ಅನಗತ್ಯವಾಗಿ ಕ್ಯಾಥರಿನ್ ಜೊತೆ ಸ್ಪರ್ಧಿಸುತ್ತಿದ್ದೇನೆ ಮತ್ತು ಅವಳನ್ನು ಮೀರಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂದು ನನಗೆ ಅನಿಸಿತು. ಇದು ನನ್ನ ಮತ್ಸರದ ಮೊದಲ ಸಂಕೇತವಾಗಿತ್ತು. ಸರ್ಫಿಂಗ್ ಕ್ಲಾಸ್ ಮತ್ತು ಕಾಳಜಿಯುಳ್ಳ ಯುವಕ. ಸ್ವಪ್ನಿಲ್ ನನಗಾಗಿ 1 ತಿಂಗಳ ಅವಧಿಗೆ ಒಬ್ಬ ಮಹಿಳಾ ಸರ್ಫ್ ಇನ್ಸ್ಟ್ರಕ್ಟರ್, ಕ್ರಿಸ್ಟಿನಾ, ವ್ಯವಸ್ಥೆ ಮಾಡಿದನು. ಯಾವುದೇ ಪುರುಷ ಇನ್ಸ್ಟ್ರಕ್ಟರ್ ಜೊತೆ ನಾನು ಇಷ್ಟು ಹತ್ತಿರ ಇರಲು ಸಾಧ್ಯವಿಲ್ಲ ಎಂದು ನಾನು ಹೇಳಿದ್ದೆ. ಸ್ವಪ್ನಿಲ್ನ ಇಂತಹ ಕಾಳಜಿಯುಳ್ಳ ಸ್ವಭಾವವು ನನ್ನನ್ನು ಆಲೋಚನೆಗೆ ದೂಡಿತು. ಬಹುಶಃ ನಾನು ಅವಿವಾಹಿತಳಾಗಿ ಉಳಿಯುವ ನನ್ನ ನಿರ್ಧಾರವನ್ನು ಬದಲಿಸಬೇಕೇನು. ಕನಸಿನಲ್ಲಿ ರೊಮಾನ್ಸ್. ಮನೆಗೆ ಮರಳುವಾಗ ಕಾರಿನಲ್ಲಿ ನನಗೆ ಗಾಢವಾದ ನಿದ್ರೆ ಆವರಿಸಿತು. ಕನಸಿನಲ್ಲಿ ನನ್ನ ಮನಃಪಟಲದ ಮೇಲೆ ಪದೇ ಪದೇ ಸ್ವಪ್ನಿಲ್ ಮತ್ತು ಕ್ಯಾಥರಿನ್ ತಬ್ಬಿಕೊಂಡಿರುವ ದೃಶ್ಯ ಮೂಡುತ್ತಿತ್ತು. ಅದು ನನಗೆ ಕಿರಿಕಿರಿ ಉಂಟುಮಾಡಿತು. ಕಲ್ಪನೆ ಮತ್ತು ನಿಟ್ಟುಸಿರು. ಮತ್ಸರವು ನನ್ನಲ್ಲಿ ಒಂದು ಅಭೂತಪೂರ್ವ ಹಂಬಲವನ್ನು ಹುಟ್ಟುಹಾಕಿತು. ಒಂದು ಕಾಲ್ಪನಿಕ ದೃಶ್ಯದಲ್ಲಿ ಕ್ಯಾಥರಿನ್ ಬದಲಿಗೆ ನಾನೇ ಸ್ವಪ್ನಿಲ್ ಜೊತೆಗಿರುವುದನ್ನು ಕಂಡೆ. ನನ್ನ ಬಾಯಿಯಿಂದ ಒಂದು ವಿಚಿತ್ರವಾದ ನಿಟ್ಟುಸಿರು ಹೊರಬಂತು ಮತ್ತು ತಕ್ಷಣವೇ ನನ್ನ ಕಣ್ಣುಗಳು ತೆರೆದುಕೊಂಡವು. ಮೌನ ಎಂಬ ಕಲೆ. ಸ್ವಪ್ನಿಲ್ ಕೇಳಿದನು, ಯಾವುದಾದರೂ ಸುಂದರವಾದ ಕನಸು ಕಾಣುತ್ತಿದ್ದೀರಾ ಎಂದು. ನಾನು ಮರೆತು ಹೋದೆ ಎಂದು ಸುಳ್ಳು ಹೇಳಿದೆ. ಮೌನವಾಗಿರುವ ಕಲೆ ನನ್ನನ್ನು ಸಿಕ್ಕಿಬೀಳದಂತೆ ಕಾಪಾಡಿತು ಎಂದು ನನಗೆ ಅನಿಸಿತು. ಆದರೆ ಈ 2 ದಿನದ ಪ್ರಯಾಣ ನನ್ನ ಮನಸ್ಸಿನಲ್ಲಿ ಒಂದು ದ್ವಂದ್ವವನ್ನು ಸೃಷ್ಟಿಸಿದೆ. ಸ್ವಪ್ನಿಲ್ ನನಗೆ ಇಷ್ಟವಾಗುತ್ತಿದ್ದಾನೆ, ಆದರೂ ನನ್ನ ಜೀವನದಲ್ಲಿ ಅವನನ್ನು ಒಂದು ನಿರ್ದಿಷ್ಟ ಸ್ಥಾನದಲ್ಲಿಡುವುದು ಮಾತ್ರ ಸರಿಯಾಗಿದೆ. ಅಲ್ಲಿ ಅವನು ನನ್ನ ಮಾನಸಿಕ ಅಶಾಂತಿಗೆ ಕಾರಣವಾಗಬಾರದು. ನನ್ನ ಶಾಂತಿಗಾಗಿ ನಾನು ಸ್ವಪ್ನಿಲ್ನ ಪ್ರೀತಿಯನ್ನು ತಿರಸ್ಕರಿಸುತ್ತೇನಾ, ಅಥವಾ ಮತ್ಸರ ಮತ್ತು ಗತಕಾಲವನ್ನು ಮರೆತು ಮುನ್ನಡೆಯುತ್ತೇನಾ? ಮತ್ಸರ, ತ್ಯಾಗ ಮತ್ತು ಜೀವನದ ಒಂದು ದೊಡ್ಡ ನಿರ್ಧಾರದ ಹೊಸ್ತಿಲಲ್ಲಿ ನಿಂತಿರುವ ವಾಣಿ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳುವಿರಿ. ಸಂಚಿಕೆ 39. ಉಪ್ಪು ನೀರು, ಸಿಹಿ ಪ್ರೀತಿ ಮತ್ತು ಮತ್ಸರದ ಹೊಸ ತಿರುವು. ನಾನು ಸಮುದ್ರದಲ್ಲಿ ಬಿದ್ದಿದ್ದೇನೆ. ಸ್ವಪ್ನಿಲ್ ತಕ್ಷಣವೇ ನನ್ನ ಹಿಂದೆ ಜಿಗಿದಿದ್ದಾನೆ. ನನ್ನನ್ನು ತನ್ನ ಬಾಹುಗಳಲ್ಲಿ ಎತ್ತಿ ಮತ್ತೆ ಬೋರ್ಡ್ ಮೇಲೆ ಕೂರಿಸಿದ್ದಾನೆ. ಅವನು ಕೂಡ ನನ್ನ ಪಕ್ಕದಲ್ಲೇ ಕುಳಿತಿದ್ದಾನೆ. ವಾಣಿ, ಹೆದರುವ ಅಗತ್ಯವಿಲ್ಲ. ಇಂತಹ ಅನುಭವಗಳೇ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಎಂದು ಅವನು ನನ್ನನ್ನು ಮತ್ತೆ ಹುರಿದುಂಬಿಸಿದನು. ಮೊದಲ ಬಾರಿಗೆ ಸ್ವಪ್ನಿಲ್ನ ಅಪ್ಪಣೆಯಲ್ಲಿ ಸಮುದ್ರದ ಉಪ್ಪು ನೀರನ್ನು ಮತ್ತು ವಿಶಿಷ್ಟ ಪ್ರೇಮದ ಅನುಭೂತಿಯ ಸಿಹಿ ರುಚಿಯನ್ನು ನಾನು ಏಕಕಾಲದಲ್ಲಿ ಆಸ್ವಾದಿಸಿದೆ. ಸ್ವಲ್ಪ ಸಮಯ ನಾವು ಜೊತೆಯಾಗಿ ಸರ್ಫಿಂಗ್ ಮಾಡಿದೆವು. ನಂತರ ತೀರಕ್ಕೆ ಮರಳಿದೆವು. ಸ್ವಪ್ನಿಲ್ ತನ್ನ ಬ್ಯಾಗ್ನಿಂದ ಗುಲಾಬಿ ಬಣ್ಣದ ಟವಲ್ ತೆಗೆದು ನನಗೆ ನೀಡಿದನು. ಅವನು ನನಗಾಗಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದ್ದನು. ಅವನ ಈ ಕಾಳಜಿ ನನ್ನನ್ನು ತುಂಬಾ ಆಕರ್ಷಿಸಿತು. ನಾನು ಟವಲ್ನಿಂದ ಮೈ ಒರೆಸಿಕೊಂಡು ಕವರ್ ಅಪ್ ಧರಿಸಿದೆ. ಅಷ್ಟರಲ್ಲಿ ಸ್ವಪ್ನಿಲ್ ಕೂಡ ಬಟ್ಟೆ ಬದಲಿಸಿದ್ದನು. ವಾಣಿ, ನೀವು ಹುಟ್ಟುತ್ತಲೇ ಸರ್ಫರ್ ಆಗಿದ್ದಂತಿದೆ ಎಂದು ಅವನು ನನ್ನನ್ನು ಮೆಚ್ಚಿಕೊಂಡನು. ಇದೆಲ್ಲ ನಿಮ್ಮ ಜೊತೆ ಇರುವುದರ ಪರಿಣಾಮ. ನೀವು ಎಷ್ಟು ನೈಪುಣ್ಯತೆಯಿಂದ ಸರ್ಫಿಂಗ್ ಮಾಡುತ್ತಿದ್ದೀರಿ ಎಂಬುದನ್ನು ನೋಡಿ ನನಗೂ ಆ ಆಸೆ ಉಂಟಾಯಿತು. ನಿಮ್ಮ ಪ್ರೋತ್ಸಾಹದಿಂದ ನನಗೆ ಧೈರ್ಯ ಬಂತು. ಈ ಅನುಭವಕ್ಕಾಗಿ ನಾನು ನಿಮಗೆ ಋಣಿಯಾಗಿರುತ್ತೇನೆ ಎಂದು ನಾನು ನಗುತ್ತಾ ಹೇಳಿದೆ. ಅದೇ ಸಮಯದಲ್ಲಿ ನನ್ನ ದೃಷ್ಟಿ ಕ್ಯಾಥರಿನ್ ಮೇಲೆ ಬಿತ್ತು. ಅವಳು ನಮ್ಮನ್ನೇ ನೋಡುತ್ತಿದ್ದಳು. ಕಣ್ಣುಗಳು ಸಂಧಿಸಿದಾಗ ಅವಳು ನಗುತ್ತಾ ಥಮ್ಸ್ ಅಪ್ ತೋರಿಸಿದಳು. ನಂತರ ಮತ್ತೆ ತನ್ನ ಕಾದಂಬರಿ ಓದುವುದರಲ್ಲಿ ಮಗ್ನಳಾದಳು. ಸ್ವಪ್ನಿಲ್ ನನ್ನನ್ನು ರಕ್ಷಿಸುವಾಗ ಹಬ್ಬಿಕೊಂಡಿದ್ದನ್ನು ಕ್ಯಾಥರಿನ್ ಕೂಡ ನೋಡಿರುತ್ತಾಳೆ. ಈ ಆಲೋಚನೆ ನನಗೆ ವಿಚಿತ್ರ ಸಂತೋಷ ನೀಡಿತು. ನಿಜಕ್ಕೆ ಅವಳಿಗೆ ನನ್ನ ಮೇಲೆ ಮತ್ಸರ ಇಲ್ಲದಿರಬಹುದು, ಆದರೆ ನಾನು ಮಾತ್ರ ಅನಗತ್ಯವಾಗಿ ಅವಳೊಂದಿಗೆ ಸ್ಪರ್ಧಿಸುತ್ತಿದ್ದೇನೆ.
ಇವೆಲ್ಲ ನನ್ನ ಜೀವನದಲ್ಲಿ ನಾನು ಮೊದಲ ಬಾರಿಗೆ ಅನುಭವಿಸುತ್ತಿರುವ ಹೊಸ ಭಾವನೆಗಳು. ವಾಣಿ, ನಾನು ನಿಮಗಾಗಿ ಸರ್ಫಿಂಗ್ ಕ್ಲಾಸ್ ವ್ಯವಸ್ಥೆ ಮಾಡುತ್ತೇನೆ. ನಾಳೆಯಿಂದಲೇ ನೀವು ತರಬೇತಿಗೆ ಹೋಗಿ ನೀವು ಭಾರತಕ್ಕೆ ಮರಳುವಷ್ಟರಲ್ಲಿ ಬೇಸಿಕ್ ಸರ್ಫಿಂಗ್ ಕಲಿಯುತ್ತೀರಿ ಎಂಬ ನಂಬಿಕೆ ನನಗಿದೆ. ಸ್ವಪ್ನಿಲ್, ಇದಕ್ಕೆ ತುಂಬಾ ಖರ್ಚಾಗುತ್ತದೆ ಅಲ್ಲವೇ ಎಂದು ನಾನು ಫೀಸಿನ ಬಗ್ಗೆ ಆತಂಕ ವ್ಯಕ್ತಪಡಿಸಿದೆ. ಅದರ ಬಗ್ಗೆ ಚಿಂತಿಸಬೇಡಿ, ನಿಮಗಾಗಿ ನಾನು ಎಷ್ಟು ಬೇಕಾದರೂ ಖರ್ಚು ಮಾಡಲು ಸಿದ್ಧನಿದ್ದೇನೆ ಎಂದು ಸ್ವಪ್ನಿಲ್ ನಗುತ್ತಾ ಹೇಳಿದನು. ನಾವು ಕಡಲ ತೀರದಲ್ಲಿ ಹರಟುತ್ತಾ ಸಮಯ ಕಳೆದವು. ಅಷ್ಟರಲ್ಲಿ ಕ್ಯಾಥರಿನ್ ಯಾವಾಗ ಅಲ್ಲಿಂದ ಹೋದಳು ಎಂಬುದು ನನಗೆ ತಿಳಿಯಲೇ ಇಲ್ಲ. ರಾತ್ರಿ ಮಲಗುವ ಮುನ್ನ ಸ್ವಪ್ನಿಲ್ ತನ್ನ ಲ್ಯಾಪ್ಟಾಪ್ ತೆರೆದು ನನಗಾಗಿ ಮಹಿಳಾ ತರಬೇತುದಾರರನ್ನು ಬುಕ್ ಮಾಡಿದನು. ನಿಮ್ಮ ಜೊತೆ ಸರ್ಫಿಂಗ್ ಮಾಡುವುದು ನನಗೆ ಇಷ್ಟವಾಯಿತು ಸ್ವಪ್ನಿಲ್, ಆದರೆ ಒಬ್ಬ ಪುರುಷ ಇನ್ಸ್ಟ್ರಕ್ಟರ್ ಅಷ್ಟು ಹತ್ತಿರವಿದ್ದು ನನಗೆ ಕಲಿಸುವುದು ನನಗೆ ಇಷ್ಟವಿಲ್ಲ ಎಂದು ನನ್ನ ನಿಜವಾದ ಸಂಕೋಚವನ್ನು ಹೊರಹಾಕಿದೆ. ಸರಿ ವಾಣಿ, ನಿಮಗಾಗಿ ಒಬ್ಬ ಮಹಿಳಾ ತರಬೇತುದಾರರನ್ನು, ಕ್ರಿಸ್ಟಿನಾ, ವ್ಯವಸ್ಥೆ ಮಾಡುತ್ತೇನೆ ಎಂದು ಅವನು ಎಲ್ಲವನ್ನೂ ಅಂತಿಮಗೊಳಿಸಿದನು. ವಾಪಸ್ ಬರುವಾಗ ನಾನು ಒಂದು ಆಲೋಚನೆಯಲ್ಲಿ ಮುಳುಗಿದೆ. ಸ್ವಪ್ನಿಲ್ನಂತಹ ಕಾಳಜಿಯುಳ್ಳ ಯುವಕ ಜೊತೆಗಿದ್ದರೆ ಜೀವನ ಎಷ್ಟು ಆರಾಮವಾಗಿರುತ್ತದೆ ಎಂದು ಅನ್ನಿಸಿತು. ಬಹುಶಃ ನಾನು ಮದುವೆಯಾಗಬಾರದು ಎಂಬ ನನ್ನ ನಿರ್ಧಾರವನ್ನು ಬದಲಿಸಬೇಕೇನೋ ಎಂದು ನನಗೆ ಅನಿಸಿತು. ಕಾರಿನಲ್ಲಿ ನಿದ್ರಿಸುವಾಗ ಕನಸಿನಲ್ಲೂ ಸ್ವಪ್ನಿಲ್ ಮತ್ತು ಕ್ಯಾಥರಿನ್ ತಬ್ಬಿಕೊಂಡಿರುವ ದೃಶ್ಯಗಳೇ ಬಂದವು. ಮತ್ಸರದಿಂದ ನನ್ನ ಕಲ್ಪನೆಯಲ್ಲಿ ಕ್ಯಾಥರಿನ್ ಬದಲಿಗೆ ನಾನೇ ಸ್ವಪ್ನಿಲ್ ಜೊತೆಗಿರುವಂತೆ ಕಂಡೆ. ಆ ನಿದ್ರೆಯಲ್ಲೇ ನನ್ನ ಬಾಯಿಯಿಂದ ಒಂದು ನಿಟ್ಟುಸಿರು ಹೊರಬಂದು ಪಕ್ಕದಲ್ಲೇ ಡ್ರೈವ್ ಮಾಡುತ್ತಿದ್ದ ಸ್ವಪ್ನಿಲ್ನನ್ನು ತಗುಲಿತು. ತಕ್ಷಣವೇ ಕಣ್ಣು ಬಿಟ್ಟೆ. ನಾನು ಆ ನಿಟ್ಟುಸಿರಿನ ಬಗ್ಗೆ ಏನನ್ನೂ ಹೇಳದೆ ಮೌನವಾಗಿದ್ದೆ. ಕೆಲವು ಬಾರಿ ಮೌನವೇ ನಮ್ಮನ್ನು ಕಾಪಾಡುತ್ತದೆ. ಸ್ವಪ್ನಿಲ್ ನನಗೆ ಇಷ್ಟವಾಗುತ್ತಿದ್ದಾನೆ, ಆದರೆ ಅವನ ಗತಕಾಲವನ್ನು ನಾನು ಒಪ್ಪಿಕೊಳ್ಳಲು ಸಾಧ್ಯವೇ? ನಾನು ಮ್ಯಾಮ್ ಅವರಂತೆ ಮದುವೆಯಾಗದೆ ಸಮಾಜ ಸೇವೆ ಮಾಡಲು ಬಯಸಿದ್ದೆ. ಸ್ವಪ್ನಿಲ್ ಒಬ್ಬ ಉತ್ತಮ ಸ್ನೇಹಿತನಾಗಿರುವುದೇ ಸರಿಯಾದ ದಾರಿ ಎಂದು ನನಗೆ ಅನಿಸಿತು. ಗಂಡನಾಗಿ ಅವನು ನನ್ನ ಜೀವನದ ಶಾಂತಿಗೆ ಧಕ್ಕೆ ತರುವ ಸಾಧ್ಯತೆ ಇದೆ ಎಂಬುದು ಈ 2 ದಿನದಲ್ಲೇ ನನಗೆ ಅರ್ಥವಾಯಿತು. ಸಂಚಿಕೆ 39 ಮುಕ್ತಾಯವಾಯಿತು. ಸಂಚಿಕೆ 41. ನಮಸ್ತೆ, ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ನಾನು ಅವಿವಾಹಿತಳಾಗಿ ಉಳಿಯುವ ನನ್ನ ನಿರ್ಧಾರವನ್ನು ಬದಲಿಸುವ ಬಗ್ಗೆ ಯೋಚಿಸಿದ್ದೆ. ಆದರೆ ಮತ್ಸರ ಮತ್ತು ಸ್ವಪ್ನಿಲ್ನ ಗತಕಾಲವು ನನ್ನ ಮನಸ್ಸಿನಲ್ಲಿ ದ್ವಂದ್ವವನ್ನು ಸೃಷ್ಟಿಸಿದವು. ಇಂದು ಸ್ವಪ್ನಿಲ್ ತನ್ನ ಪ್ರೇಮವನ್ನು ಎಷ್ಟು ವಿಭಿನ್ನವಾಗಿ ವ್ಯಕ್ತಪಡಿಸುತ್ತಾನೆ ಎಂಬುದನ್ನು ನೀವು ಕೇಳಲಿದ್ದೀರಿ. ಸರ್ಫಿಂಗ್ ಪ್ರಶಂಸೆ. ಕ್ರಿಸ್ಟಿನಾ ಬಾಯಿಯಿಂದ ನನ್ನ ಬಗ್ಗೆ ಪ್ರಶಂಸೆಯನ್ನು ಕೇಳಿ ನಾನು ಹೆಮ್ಮೆಯಿಂದ ಹೀಗೆಂದೆ. ಅವಳು ತನ್ನ ಮುರಿದ ಹಿಂದಿಯಲ್ಲಿ ಹೇಳುತ್ತಾಳೆ, ನೀವು ಬೆಸ್ಟ್, ನಿಮ್ಮಂತಹ ಫಾಸ್ಟ್ ಲರ್ನರ್ ಅನ್ನು ನಾನು ಮೊದಲ ಬಾರಿಗೆ ನೋಡುತ್ತಿದ್ದೇನೆ. ಉನ್ನತ ವಿಚಾರಗಳು. ಸ್ವಪ್ನಿಲ್ ನನ್ನ ಸರಳ ಜೀವನ ಉನ್ನತ ವಿಚಾರಗಳನ್ನು ಮೆಚ್ಚಿಕೊಂಡನು. ಇತರರ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳುವುದು ನನಗೆ ಕಷ್ಟವಲ್ಲ ಎಂದು ನಾನು ಹೇಳಿದೆ, ಏಕೆಂದರೆ ನಾನು ಒಬ್ಬ ಸಾಮಾನ್ಯ ಶಿಕ್ಷಕಿ. ನನಗೆ ತೃಪ್ತಿ ಮತ್ತು ಸಂತೋಷವೇ ದೊಡ್ಡದು. ಭಾರತ ಮಾತೆಯ ಮುಖ. ಸ್ವಪ್ನಿಲ್ ಯಾವುದೇ ಸಂಕೋಚವಿಲ್ಲದೆ ತನ್ನ ಮನದ ಮಾತನ್ನು ಹೇಳಿದನು. ನನ್ನ ಕೋಣೆಯಲ್ಲಿ ಭಾರತ ಮಾತೆಯ ವಾಲ್ಪೇಪರ್ ಇದೆ. ಅದರಲ್ಲಿ ಸಣ್ಣ ಬದಲಾವಣೆ ಮಾಡಿ ಆ ಭಾರತ ಮಾತೆಯ ಮುಖದ ಜಾಗದಲ್ಲಿ ನಿನ್ನ ಮುಖವನ್ನು ಚಿತ್ರಿಸಬೇಕೆಂದು ನಾನು ಅಂದುಕೊಂಡಿದ್ದೇನೆ. ಈ ಮಾತು ಕೇಳಿ ನಾನು ನಾಚಿಕೆಯಿಂದ ಕೆಂಪಾದೆ. ಹಸುಗೂಸಿಗೆ ಭವ್ಯ ಸ್ವಾಗತ. ರಾಶೀಲ್ ಮತ್ತು ಪುಟ್ಟ ಪರುಷ್ಣಿ ಮನೆಗೆ ಬರುತ್ತಿದ್ದಾರೆ. ಅವರ ಭವ್ಯ ಸ್ವಾಗತಕ್ಕಾಗಿ ಇಡೀ ಮನೆ ಸಜ್ಜಾಗಿದೆ. ರಾಶೀಲ್ ಮಾಡಿದ ಮುಂದಿನ ತಂತ್ರ ನನ್ನನ್ನು ನಾಚಿಕೆಯಲ್ಲಿ ಮುಳುಗಿಸಿತು. ಅದನ್ನು ನೀವು ಕೇಳಲಿದ್ದೀರಿ. ಮಾತೃತ್ವದ ಸುಖ. ಸ್ವಪ್ನಿಲ್ ಇರುವಾಗಲೇ ರಾಶೀಲ್ ಉದ್ದೇಶಪೂರ್ವಕವಾಗಿ ಹೀಗೆಂದಳು, ನಿನಗೂ ಕೂಡ ಇಂತಹದ್ದೇ ಮುದ್ದಾದ ಮಗು ಹುಟ್ಟಲಿ ಎಂದು ಹಾರೈಸುತ್ತೇನೆ. ತಾಯಿಯಾದ ಮೇಲೆಯೇ ಮಾತೃತ್ವದ ಸುಖ ಏನೆಂಬುದು ನನಗೆ ಅರ್ಥವಾಗಿದ್ದು, ಪರುಷ್ಣಿಯನ್ನು ನನ್ನ ಮಡಲಲ್ಲಿಟ್ಟುಕೊಂಡು ನಾನು ನಾಚಿಕೆಯಿಂದ ಮುಖ ಮುಚ್ಚಿಕೊಂಡೆ. ದೂರು ಮತ್ತು ಕರ್ತವ್ಯ. ತುಂಬಾ ಹಣ ಖರ್ಚು ಮಾಡಿ ನನ್ನನ್ನು ಕರೆಸಿಕೊಂಡೆ ಎಂದು ನಾನು ರಾಶೀಲ್ ಮೇಲೆ ದೂರು ನೀಡಿದೆ. ರಾಶೀಲ್ ಉತ್ತರ ಹೃದಯಸ್ಪರ್ಶಿಯಾಗಿತ್ತು. ಈ ಪ್ರಿಯವಾದ ಗೆಳತಿ ನನ್ನ ಜೀವನದಲ್ಲಿ ಶುಭೋದಯದ ಸೂರ್ಯನಂತೆ ಮೂಡಿದ್ದಾಳೆ. ಅಂತಹ ಗೆಳತಿಗಾಗಿ ನಾನು ಇಂದು ಮಾಡುತ್ತಿರುವುದು ನನ್ನ ಕರ್ತವ್ಯವಷ್ಟೇ.
ಮತ್ತು ನನ್ನ ಹೊಸ ವೀಕೆಂಡ್ ಪ್ರೋಗ್ರಾಂ ರ್ಯಾಂಚ್ ಮೇಲೆ ವೀಕೆಂಡ್. ಸ್ವಪ್ನಿಲ್ ತನ್ನ ರ್ಯಾಂಚ್ ಫಾರ್ಮ್ ಹೌಸ್ನಲ್ಲಿ 2 ದಿನ ಕಳೆಯಲು ನಿರ್ಧರಿಸಿದ್ದಾನೆ. ಅಲ್ಲಿ ಕೃಷಿಯ ಜೊತೆಗೆ ಕುದುರೆಗಳ ಆರೈಕೆ ಮತ್ತು ತರಬೇತಿ ಕೂಡ ಇರುತ್ತದೆ. ನಾನು ಸಂತೋಷದಿಂದ ಹೀಗೆಂದೆ, ಈಗ ಅಮೆರಿಕದ ಹಳ್ಳಿ ಮತ್ತು ಹೊಲಗಳನ್ನು ನೋಡುವ ಸಮಯ ಬಂದಿದೆ. ಸಮುದ್ರ ಮತ್ತು ನಗರದ ನಂತರ ಈಗ ನಾನು ಅಮೆರಿಕದ ಹಳ್ಳಿಗೆ ಹೋಗುತ್ತಿದ್ದೇನೆ. ರ್ಯಾಂಚ್ನ ಪ್ರಾಕೃತಿಕ ವಾತಾವರಣ ನನಗೂ ಸ್ವಪ್ನಿಲ್ಗೂ ಇರುವ ಸಂಬಂಧಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆಯೇ? ನಾನು ಅವನೊಂದಿಗೆ ಕುದುರೆ ಸವಾರಿ ಮಾಡುತ್ತೇನೆಯೇ? ನಾಚಿಕೆ, ಪ್ರೇಮದ ಇಜಹಾರ ಮತ್ತು ರ್ಯಾಂಚ್ನಲ್ಲಿ ರೋಮಾಂಚನದ ಆರಂಭ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಎಲ್ಲಿ ನೀವು ಕೇಳುವಿರಿ. ಸಂಚಿಕೆ 40. ಭಾರತ ಮಾತೆಯ ಮುಖ ಮತ್ತು ರ್ಯಾಂಚ್ನಲ್ಲಿ ರೋಚಕ ವೀಕೆಂಡ್. ಮರುದಿನದಿಂದ ಸ್ವಪ್ನಿಲ್ ತನ್ನ ಕೆಲಸದಲ್ಲಿ ಬಿಜಿಯಾದನು. ನಾನು ಸರ್ಫಿಂಗ್ ತರಗತಿಗಳಿಗೆ ಹೋಗಲು ಆರಂಭಿಸಿದೆನು. ನನಗೆ ತುಂಬಾ ಸಂತೋಷವಾಗುತ್ತಿದೆ. ಸ್ವಪ್ನಿಲ್ನ ಪ್ರೋತ್ಸಾಹದಿಂದ ನಾನು ಹೊಸ ಕಲೆ ಕಲಿಯಲು ಪ್ರೇರಿತಳಾಗಿದ್ದೇನೆ. ಕ್ರಿಸ್ಟಿನಾ ಅದ್ಭುತ ಇನ್ಸ್ಟ್ರಕ್ಟರ್. ವಾಣಿ, ನಿಮ್ಮ ಸರ್ಫಿಂಗ್ ಹೇಗೆ ನಡೆಯುತ್ತಿದೆ? ದಾರಿಯಲ್ಲಿ ಸ್ವಪ್ನಿಲ್ ಕೇಳಿದನು. ನಾನು ರಿಯರ್ ವ್ಯೂ ಮಿರರ್ನಲ್ಲಿ ನನ್ನ ಪ್ರತಿಬಿಂಬವನ್ನು ನೋಡುತ್ತಾ ಹೀಗೆಂದೆ, ಕ್ರಿಸ್ಟಿನಾ ನನ್ನ ಶ್ರದ್ಧೆಯನ್ನು ಮೆಚ್ಚುತ್ತಲೇ ಇರುತ್ತಾಳೆ. ಅವಳು ತನ್ನ ಮುರಿದ ಹಿಂದಿಯಲ್ಲಿ, ನೀವು ಬೆಸ್ಟ್, ನಿಮ್ಮಂತಹ ಫಾಸ್ಟ್ ಲರ್ನರ್ ನನಗೆ ಮೊದಲ ಬಾರಿಗೆ ಸಿಕ್ಕಿದ್ದು ಎನ್ನುತ್ತಾಳೆ ಎಂದು ನಾನು ಹೆಮ್ಮೆಯಿಂದ ಹೇಳಿದೆ. ನೀವು ಕ್ರಿಸ್ಟಿನಾಗೆ ಹಿಂದಿ ಕಲಿಸಿದರೆ ಅವಳ ಫೀಸಿನಲ್ಲಿ ಸ್ವಲ್ಪ ರಿಯಾಯಿತಿ ಕೇಳಬಹುದು ಎಂದು ಸ್ವಪ್ನಿಲ್ ತಮಾಷೆ ಮಾಡಿದನು. ಬೇಡ, ಅವಳ ಫೀಸು ಕಡಿಮೆ ಮಾಡಬೇಡಿ. ಇಲ್ಲಿ ತುಂಬಾ ದುಬಾರಿಯಾಗಿದೆ. ಅವಳು ಕೂಡ ಜೀವನ ನಡೆಸಬೇಕಲ್ಲವೇ ಎಂದು ನಾನು ನಕ್ಕಿದೆ. ಸ್ವಪ್ನಿಲ್ ನನ್ನ ಸರಳ ಜೀವನ ಮತ್ತು ಉನ್ನತ ವಿಚಾರಗಳನ್ನು ಮೆಚ್ಚಿಕೊಂಡನು. ವಾಣಿ, ರಾಶೀಲ್ ನಿಮ್ಮ ಬಗ್ಗೆ ನನಗೆ ತುಂಬಾ ಹೇಳಿದ್ದಾಳೆ. ನನ್ನ ಕೋಣೆಯಲ್ಲಿರುವ ಭಾರತ ಮಾತೆಯ ವಾಲ್ ಪೇಪರ್ನಲ್ಲಿ ನಿಮ್ಮ ಮುಖವನ್ನು ಚಿತ್ರಿಸಬೇಕೆಂದು ನನಗೆ ಅನ್ನಿಸುತ್ತಿದೆ ಎಂದು ಸ್ವಪ್ನಿಲ್ ಸಂಕೋಚವಿಲ್ಲದೆ ಹೇಳಿದನು. ಆ ಮಾತುಗಳಿಗೆ ನಾನು ತುಂಬಾ ನಾಚಿಕೆಪಟ್ಟೆ. ಸ್ವಪ್ನಿಲ್, ಎಂಥ ವಿಚಿತ್ರ ಮಾತುಗಳಿವು. ಭಾರತ ಮಾತೆ ಅಂದರೆ ದೇವತೆ, ನಾನು ಒಬ್ಬ ಸಾಮಾನ್ಯ ಹುಡುಗಿ ಎಂದು ವಿಷಯ ಬದಲಿಸಲು ಪ್ರಯತ್ನಿಸಿದೆ. ತಕ್ಷಣವೇ ಸ್ವಪ್ನಿಲ್ ವೀಕೆಂಡ್ ಪ್ಲಾನ್ ಹೇಳಿದನು. ನಾಳೆ ಬೆಳಗಿನ ಉಪಾಹಾರದ ನಂತರ ನಾವು ನಮ್ಮ ರ್ಯಾಂಚ್ಗೆ ಹೋಗುತ್ತಿದ್ದೇವೆ. ಅಲ್ಲಿ ಕೃಷಿಯ ಜೊತೆಗೆ ಕುದುರೆಗಳಿಗೆ ತರಬೇತಿ ನೀಡುವ ಫಾರ್ಮ್ ಹೌಸ್ ಇರುತ್ತದೆ. ಅದು ಅವರ ಸ್ವಂತ ರ್ಯಾಂಚ್ ಎಂದು ತಿಳಿದು ನನಗೆ ಸಮಾಧಾನವಾಯಿತು. ನನ್ನಿಂದ ಹೆಚ್ಚಿನ ಖರ್ಚು ಇರುವುದಿಲ್ಲವಲ್ಲ. 2 ದಿನ ಪ್ರಕೃತಿಯ ಮಡಲಲ್ಲಿ ಕಳೆಯುವುದು ತುಂಬಾ ಚೆನ್ನಾಗಿರುತ್ತದೆ ಎಂದು ನಾನು ಪ್ರಾಮಾಣಿಕವಾಗಿ ಹೇಳಿದೆ. ನಾವು ಆಸ್ಪತ್ರೆಯಿಂದ ರಾಶೀಲ್ ಮತ್ತು ಪರುಷ್ಣಿಯನ್ನು ಕರೆದುಕೊಂಡು ಮನೆಗೆ ಬಂದೆವು. ಪರುಷ್ಣಿ ನನ್ನ ಮಡಲಲ್ಲಿ ಮಲಗಿದ್ದಳು. ವಾಣಿ, ನಿನಗೂ ಇಂತಹದ್ದೇ ಸುಂದರವಾದ ಮಗು ಹುಟ್ಟಲಿ ಎಂದು ನಾನು ಆಶಿಸುತ್ತೇನೆ. ತಾಯಿಯಾದ ಮೇಲೆಯೇ ನನಗೆ ಮಾತೃತ್ವದ ಮೌಲ್ಯ ತಿಳಿದಿದ್ದು ಎಂದು ರಾಶೀಲ್ ಉದ್ದೇಶಪೂರ್ವಕವಾಗಿ ಸ್ವಪ್ನಿಲ್ ಕೇಳುತ್ತಿರುವಾಗಲೇ ಹೇಳಿದಳು. ರಾಶೀಲ್ ಈ ಮಾತನ್ನು ಏಕಾಂತದಲ್ಲಿ ಹೇಳಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ನನಗನ್ನಿಸಿತು. ನಾನು ನಾಚಿಕೆಯಿಂದ ಮುಖ ಮುಚ್ಚಿಕೊಂಡೆ. ಸ್ವಪ್ನಿಲ್ ನನ್ನ ಅಸಮಾಧಾನವನ್ನು ಗಮನಿಸಿ ತಕ್ಷಣವೇ ರ್ಯಾಂಚ್ ಪ್ರವಾಸದ ಬಗ್ಗೆ ಮಾತನಾಡುತ್ತಾ ವಿಷಯ ಬದಲಿಸಿದನು. ಮರುದಿನ ಬೆಳಿಗ್ಗೆ ನಾನು ಸ್ವಪ್ನಿಲ್ ಜೊತೆ ಕಾರಿನಲ್ಲಿ ಹಳ್ಳಿಯತ್ತ ಹೊರಟೆನು. ನಗರ, ಸಮುದ್ರ ನೋಡಿದ್ದೇನೆ. ಈಗ ಅಮೆರಿಕದ ಹೊಲಗಳನ್ನು ನೋಡಲಿದ್ದೇನೆ. ಸ್ವಪ್ನಿಲ್, ನೀವು ಕುದುರೆ ಸವಾರಿ ಕೂಡ ಮಾಡುತ್ತೀರಾ ಎಂದು ನಾನು ತುಂಬಾ ಉತ್ಸಾಹದಿಂದ ಕೇಳಿದೆ. ಸಂಚಿಕೆ 40 ಮುಕ್ತಾಯವಾಯಿತು. ಸಂಚಿಕೆ 41. ನಮಸ್ತೆ, ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ನನ್ನ ಅಮೆರಿಕ ಪ್ರವಾಸ ಒಂದು ಹೊಸ ತಿರುವು ಪಡೆದುಕೊಂಡಿತು. ಸಮುದ್ರ ತೀರ ಮತ್ತು ನಗರದ ನಂತರ ಈಗ ನಾನು ಸ್ವಪ್ನಿಲ್ ಅವರ ರ್ಯಾಂಚ್ ಫಾರ್ಮ್ ಹೌಸ್ನಲ್ಲಿ 2 ದಿನ ಕಳೆಯಲಿದ್ದೇನೆ. ಇಂದು ಅಮೆರಿಕನ್ನರ ಜೀವನ ವೀಕೆಂಡ್ಸ್ನಲ್ಲಿ ಯಾಕೆ ಅಷ್ಟು ರೋಮಾಂಚನಕಾರಿಯಾಗಿರುತ್ತದೆ ಎಂದು ನೀವು ತಿಳಿಯಲಿದ್ದೀರಿ. ಅಮೆರಿಕನ್ನರ ಜೀವನ ಶೈಲಿ. ಅಮೆರಿಕನ್ನರು 5 ದಿನ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಮತ್ತು ವೀಕೆಂಡ್ಸ್ನಲ್ಲಿ ಪೂರ್ಣವಾಗಿ ಆನಂದಿಸುತ್ತಾರೆ ಎಂದು ಸ್ವಪ್ನಿಲ್ ತಿಳಿಸಿದನು. ಅದರಲ್ಲಿ ಲಾಂಗ್ ಡ್ರೈವ್ಗಳು, ಸಮುದ್ರ ಪ್ರಯಾಣಗಳು ಮತ್ತು ಟ್ರೆಕ್ಕಿಂಗ್ ಕೂಡ ಇರುತ್ತವೆ. ಗ್ರಾಮವೋ ಅಥವಾ ನಗರವೋ, ರ್ಯಾಂಚ್ಗೆ ಹೋಗುವ ದಾರಿಯಲ್ಲಿ ಅಮೆರಿಕದ ಹಳ್ಳಿಯನ್ನು ನೋಡಿ ನಾನು ಆಶ್ಚರ್ಯಚಕಿತಳಾದೆ. ಅಲ್ಲಿ ರಸ್ತೆಗಳು ಸುಸಜ್ಜಿತವಾಗಿವೆ ಮತ್ತು ಪ್ರತಿ ಮನೆಯ ಮುಂದೆ ಕಾರುಗಳಿವೆ. ಜೀವಂತವಾಗಿರುವಾಗಲೇ ಸ್ವರ್ಗ. ರ್ಯಾಂಚ್ನ ಸೌಂದರ್ಯ ನೋಡಿ ನಾನು ಪುಳಕಿತಳಾದೆ.
ಸ್ವಪ್ನಿಲ್, ಇಂದು ನನ್ನನ್ನು ಬದುಕಿರುವಾಗಲೇ ಸ್ವರ್ಗಕ್ಕೆ ಕರೆತಂದಿದ್ದೀಯಾ ಅನ್ನಿಸುತ್ತಿದೆ. ಈ ರ್ಯಾಂಚ್ ಎಷ್ಟು ಮನೋಹರವಾಗಿದೆ. ಕುದುರೆಗಳ ಗಣಿತ. ಸ್ವಪ್ನಿಲ್ ನನಗೆ ಕುದುರೆಗಳ ವೈಜ್ಞಾನಿಕ ಹೆಸರುಗಳನ್ನು ಸ್ಟಾಲಿಯನ್, ಮೇರ್, ಫೋಲ್ ಕಲಿಸಿದನು ಮತ್ತು ರ್ಯಾಂಚ್ನಲ್ಲಿ ಮೇರ್, ಹೆಣ್ಣು ಕುದುರೆಗಳು ಯಾಕೆ ಹೆಚ್ಚಾಗಿ ಇರುತ್ತವೆ ಎಂದು ವಿವರಿಸಿದನು. ಈ ವಿಷಯ ನನ್ನ ಮನಸ್ಸಿನಲ್ಲಿ ಪ್ರಾಚೀನ ಸಮಾಜದ ಬಹುಪತ್ನಿತ್ವ ಮತ್ತು ಸ್ತ್ರೀ-ಪುರುಷ ಸಮಾನತೆಯ ಬಗ್ಗೆ ಆಲೋಚನೆಗಳನ್ನು ಹುಟ್ಟುಹಾಕಿತು. ಹವ್ಯಾಸಗಳು. ಗಿಟಾರ್ ನುಡಿಸುತ್ತಾ ಹಾಡುವುದು ತನ್ನ ಹವ್ಯಾಸ ಎಂದು ಸ್ವಪ್ನಿಲ್ ಒಪ್ಪಿಕೊಂಡನು. ಆದರೆ ಸದ್ಯಕ್ಕೆ ಪ್ರಕೃತಿಯನ್ನು ಸವಿಯುವುದಕ್ಕೆ ಪ್ರಾಮುಖ್ಯತೆ ನೀಡಿದನು. ನೀವು ನನ್ನ ಅಜ್ಞಾನ ಮತ್ತು ಒಂದು ರುಚಿಕರವಾದ ಅನ್ವೇಷಣೆಯ ಬಗ್ಗೆ ಕೇಳಲಿದ್ದೀರಿ. ಕೀಳರಿಮೆ. ರ್ಯಾಂಚ್ ಉದ್ಯೋಗಿ ಪಮೇಲಾ ನನಗಾಗಿ ಅವಕಾಡೋ ಸ್ಮೂಥಿ ತಂದಾಗ ಅದರ ಬಗ್ಗೆ ತಿಳಿಯದೆ ನಾನು ಸ್ವಲ್ಪ ಮುಜುಗರ ಅನುಭವಿಸಿದೆ. ನಾನು ಬಾವಿಯ ಕಪ್ಪೆಯಂತಿದ್ದೇನೆ ಎಂದು ನನಗನ್ನಿಸಿತು. ರುಚಿಯ ಮ್ಯಾಜಿಕ್. ಆದರೆ ಆ ಸ್ಮೂಥಿಯನ್ನು ಸವಿಯುತ್ತಿದ್ದಂತೆಯೇ ನನ್ನ ಮನಸ್ಸಿನ ಅಸಮಾಧಾನ ಮಾಯವಾಯಿತು. ನಾನು ಪುಟ್ಟ ಮಗುವಿನಂತೆ ಮುಗ್ಧವಾಗಿ ಅಂದೆ, ವಾಹ್ ಸ್ವಪ್ನಿಲ್, ಇದು ಎಷ್ಟು ರುಚಿಯಾಗಿದೆ. ರ್ಯಾಂಚ್ ಉಡುಪುಗಳು. ಸ್ವಪ್ನಿಲ್ ನನಗೆ ರ್ಯಾಂಚ್ನಲ್ಲಿ ತಿರುಗಾಡಲು ಅನುಕೂಲವಾಗುವ ಲಾಂಗ್ ಸ್ಲೀವ್ಸ್ ಶರ್ಟ್, ಹೈ ವೇಸ್ಟ್ ಟ್ರೌಸರ್ ಮತ್ತು ಮೊಣಕಾಲಿನವರೆಗೆ ಬರುವ ಬೂಟುಗಳನ್ನು ನೀಡಿದನು. ಅವು ನನಗೆ ಪರ್ಫೆಕ್ಟ್ ಆಗಿ ಸರಿಹೊಂದಿದವು. ಕನ್ನಡಿಯಲ್ಲಿ ನನ್ನ ಹೊಸ ರೂಪ ನೋಡಿ ಮುರಿಯುತ್ತಾ ಸ್ವಪ್ನಿಲ್ ಮಾತುಗಳಿಲ್ಲದೆಯೇ ತನ್ನ ಪ್ರೇಮ ವ್ಯಕ್ತಪಡಿಸುವಲ್ಲಿ ಅಪ್ರತಿಮ ಎಂದು ಭಾವಿಸಿದೆ. ಈಗ ನಾನು ಮತ್ತು ಸ್ವಪ್ನಿಲ್ ಪ್ರಕೃತಿಯನ್ನು ಸಂದರ್ಶಿಸಲು ರ್ಯಾಂಚ್ನಿಂದ ಹೊರಡುತ್ತಿದ್ದೇವೆ. ಸ್ವಪ್ನಿಲ್ನ ಈ ಮೌನ ಪ್ರೇಮ ನನ್ನ ಮದುವೆ ಆಗದಿರುವ ನಿರ್ಧಾರವನ್ನು ಬದಲಿಸಬಲ್ಲದೆ. ಕುದುರೆ ಸವಾರಿಯ ಸಾಹಸ, ಅವಕಾಡೋ ಸ್ಮೂಥಿ ರುಚಿ ಮತ್ತು ಒಂದು ಹೊಸ ಬಾಂಧವ್ಯದತ್ತ ಹೆಜ್ಜೆ. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಎಲ್ಲಿ ನೀವು ಕೇಳುವಿರಿ. ಸಂಚಿಕೆ 41. ರ್ಯಾಂಚ್ ಸಾಹಸ, ಕುದುರೆಗಳ ಜ್ಞಾನ ಮತ್ತು ಸ್ಮೂಥಿ ಮ್ಯಾಜಿಕ್. ನಮಗೆ ಸ್ವಂತ ಕುದುರೆಗಳ ರ್ಯಾಂಚ್ ಇದೆ, ಹಾಗಾಗಿ ಇದು ಸಹಜವೇ. ನಾನು ಮಾತ್ರವಲ್ಲ, ನಮ್ಮ ಡ್ಯಾಡಿ, ಮಮ್ಮಿ ಕೂಡ ಕುದುರೆ ಸವಾರಿ ಮಾಡುತ್ತಾರೆ ಎಂದು ಸ್ವಪ್ನಿಲ್ ನಗುತ್ತಾ ಹೇಳಿದನು. ನಿಮ್ಮ ಅಮೆರಿಕನ್ನರ ಜೀವನ ಸಾಹಸಗಳಿಂದ ತುಂಬಿರುತ್ತದೆ. ನೀವು ಸರ್ಫಿಂಗ್ನಲ್ಲಿ ಮಾತ್ರವಲ್ಲ, ಕುದುರೆ ಸವಾರಿಯಲ್ಲೂ ನಿಪುಣರು ಎಂದು ತಿಳಿದು ನನಗೆ ಆಶ್ಚರ್ಯವಾಯಿತು ಎಂದು ನಾನು ಸ್ವಪ್ನಿಲ್ ಸವಾರಿಯನ್ನು ನೋಡಲು ಹಂಬಲಿಸಿದೆನು. ನೀನು ಇಲ್ಲಿ ಅಮೆರಿಕದಲ್ಲಿದ್ದರೆ ನೀನು ಕೂಡ ಇದನ್ನೆಲ್ಲ ಮಾಡುತ್ತಿದ್ದೆ. ಇಲ್ಲಿನ ಸಂಸ್ಕೃತಿಯೇ ಅಂತಹದ್ದು. 5 ದಿನ ಶ್ರದ್ಧೆಯಿಂದ ಕೆಲಸ ಮಾಡಿ ವೀಕೆಂಡ್ಸ್ನಲ್ಲಿ ಪಾರ್ಟಿಗಳು, ಲಾಂಗ್ ಡ್ರೈವ್ಗಳು, ಟ್ರೆಕ್ಕಿಂಗ್ಗಳೊಂದಿಗೆ ಎಂಜಾಯ್ ಮಾಡುತ್ತಾರೆ ಎಂದು ಸ್ವಪ್ನಿಲ್ ವಿವರಿಸಿದನು. ನಾನು ಮೌನವಾಗಿ ಉಳಿದುಬಿಟ್ಟೆ, ಏಕೆಂದರೆ ನನಗೆ ಟ್ರೆಕ್ಕಿಂಗೂ ಮೌಂಟೇನಿಯರಿಂಗೂ ಇರುವ ವ್ಯತ್ಯಾಸ ತಿಳಿದಿರಲಿಲ್ಲ. ನನ್ನ ಅಜ್ಞಾನ ಹೊರಬರಬಾರದೆಂದು ನಾನು ಸದ್ದಿಲ್ಲದೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ವ್ಯತ್ಯಾಸಗಳನ್ನು ತಿಳಿದುಕೊಂಡೆ. ವಾಣಿ, ನೋಡು, ನಾವು ರ್ಯಾಂಚ್ಗೆ ತಲುಪಿದ್ದೇವೆ ಎಂದು ಸ್ವಪ್ನಿಲ್ ಪಲಕಿಸಿದನು. ಕಾರು ಒಂದು ದೊಡ್ಡ ಮನೆಯ ಮುಂದೆ ನಿಂತಿತು. ಸ್ವಪ್ನಿಲ್, ನನ್ನನ್ನು ಬದುಕಿರುವಾಗಲೇ ಸ್ವರ್ಗಕ್ಕೆ ಕರೆತಂದಿದ್ದೀಯಾ ಅನ್ನಿಸುತ್ತಿದೆ. ಈ ರ್ಯಾಂಚ್ ಎಷ್ಟು ಚೆನ್ನಾಗಿದೆ. ಹೊಲಗಳು, ಬೆಟ್ಟಗಳು, ಕುದುರೆಗಳು ಎಲ್ಲವೂ ಅದ್ಭುತವಾಗಿವೆ ಎಂದು ನಾನು ಸಂಭ್ರಮದಿಂದ ಅಂದೆ. ವಾಣಿ, ನಿನಗೆ ತಿಳಿಯದಿರಬಹುದು, ಗಂಡು ಕುದುರೆಯನ್ನು ಸ್ಟಾಲಿಯನ್ ಎಂದು, ಹೆಣ್ಣು ಕುದುರೆಯನ್ನು ಮೇರ್ ಎಂದು, ಅವುಗಳ ಮರಿಗಳನ್ನು ಫೋಲ್ ಎಂದು ಕರೆಯುತ್ತಾರೆ. ನಮ್ಮ ರ್ಯಾಂಚ್ನಲ್ಲಿ ಪ್ರಸ್ತುತ 3 ಸ್ಟಾಲಿಯನ್, 8 ಮೇರ್ ಮತ್ತು 15 ಫೋಲ್ ಇವೆ. ನಾವು ಸೋಫಾದಲ್ಲಿ ಕುಳಿತೆವು. ಸ್ವಪ್ನಿಲ್ ಅವರ ಜ್ಞಾನದ ಮುಂದೆ ನನ್ನ ಅರಿವು ಬಹಳ ಕಡಿಮೆ ಎಂದು ನನಗೆ ಅರ್ಥವಾಯಿತು. ನನ್ನ ಮನಸ್ಸು ಎಲ್ಲೆಲ್ಲೋ ಹೋಯಿತು. ಪ್ರಾಚೀನ ಕಾಲದಲ್ಲಿ ಬಹುಪತ್ನಿತ್ವ ಈ ಪ್ರಾಣಿಗಳಿಂದಲೇ ಬಂದಿದೆಯೇ ಎಂದು ಆಲೋಚಿಸಿದೆ. ಸಮಾಜ ನಾಗರಿಕವಾಗಿ ಬದಲಾದರೂ ಇಂದಿಗೂ ಅನೇಕರು ಸ್ತ್ರೀ-ಪುರುಷ ಸಮಾನತೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಪಮೇಲಾ ನಮಗಾಗಿ ಅವಕಾಡೋ ಸ್ಮೂಥಿ ತಂದಳು. ಅವಕಾಡೋ ಎಂದರೇನು ಎಂದು ತಿಳಿಯದೆ ನಾನು ಇಕ್ಕಟ್ಟಿಗೆ ಸಿಲುಕಿದೆ. ಆದರೆ ಮೊದಲ ಗುಟುಕು ಕುಡಿಯುತ್ತಿದ್ದಂತೆಯೇ ಅದರ ರುಚಿ ನನ್ನ ಭಯವನ್ನೆಲ್ಲ ಹೋಗಲಾಡಿಸಿತು. ವಾಹ್ ಸ್ವಪ್ನಿಲ್, ಇದು ಎಷ್ಟು ಚೆನ್ನಾಗಿದೆ ಎಂದು ನಾನು ಮುಗ್ಧವಾಗಿ ಹೇಳಿದೆ. ನಾನು ಬಟ್ಟೆ ಬದಲಿಸಲು ಹೋದೆ. ಸ್ವಪ್ನಿಲ್ ನನಗಾಗಿ ನೀಲಿ ಮತ್ತು ಕಪ್ಪು ಬಣ್ಣದ ಡ್ರೆಸ್, ಬೂಟುಗಳನ್ನು ಉಡುಗೊರೆಯಾಗಿ ನೀಡಿದ್ದನು. ಅವು ನನಗೆ ಪರ್ಫೆಕ್ಟ್ ಆಗಿ ಹೊಂದಿದವು. ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡಿ ಮುರಿದು ಬಿದ್ದೆ. ಸ್ವಪ್ನಿಲ್ ಕೂಡ ಅದೇ ಮಾದರಿಯ ಬಟ್ಟೆಗಳಲ್ಲಿ ಹೊರಗೆ ಕಾಯುತ್ತಿದ್ದನು. ತನ್ನ ಪ್ರೇಮವನ್ನು ಮೌನವಾಗಿ ವ್ಯಕ್ತಪಡಿಸುವುದರಲ್ಲಿ ಸ್ವಪ್ನಿಲ್ ನಿಜಕ್ಕೂ ಅದ್ಭುತ ಎಂದು ನನಗನ್ನಿಸಿತು. ಸಂಚಿಕೆ 41 ಮುಕ್ತಾಯವಾಯಿತು.